ಮೂರು ವಿಧಾನಸಭಾ ಕ್ಷೇತ್ರಗಳು ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು. ಈ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಬಹುದು? ಬಿಜೆಪಿ ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಜೆಡಿಎಸ್ ಗೆಲ್ಲುತ್ತಾ? ನಾವು ಈ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ತಂಡ ಅಂದರೆ ಪ್ರತಿಕ್ಷಣ ಡಿಜಿಟಲ್ ಮೀಡಿಯಾ ತನ್ನ ಚುನಾವಣೋತ್ತರ ಸಮೀಕ್ಷೆಯನ್ನು ಪ್ರಕಟ ಮಾಡ್ತಾ ಇದೆ. ನಾವು ಸಂಗ್ರಹಿಸಿರುವಂತಹ ಮಾಹಿತಿ ಅಂದರೆ ಮತದಾನವಾದಂತಹ ರೀತಿ ಮತ್ತು ಯಾವ ಆಧಾರದಲ್ಲಿ ಮತದಾನ ಆಗಿದೆ, ಯಾವ ಆಧಾರದಲ್ಲಿ ಮತಗಳು ಸ್ವಿಂಗ್ ಆಗಿದೆ ಎನ್ನುವುದರ ಆಧಾರದ ಮೇಲೆ ನಾವು ಈ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚುನಾವಣೋತ್ತರ ಸಮೀಕ್ಷೆಯನ್ನು ಪ್ರಕಟ ಮಾಡ್ತಾ ಇದ್ದೀವಿ. ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೋತ್ತರ ಸಮೀಕ್ಷೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೋತ್ತರ ಸಮೀಕ್ಷೆಯನ್ನು ಮುಂದಿಡುವುದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪ್ರಮುಖ ಡೇಟಾಗಳನ್ನು, ದತ್ತಾಂಶಗಳನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದಂತಹ ಒಟ್ಟು ಮತದಾರರು 2,17,861 ಮಂದಿ. ಇವರಲ್ಲಿ 85.86% ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ಅಂದರೆ 1,96,880 ಅಂದರೆ 1,96,686 ಮಂದಿ ಮತದಾನವನ್ನು ಮಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಪಡೆದಿದ್ದಂತಹ ಮತಗಳು 96,592. ಆಗ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಸಿ.ಪಿ. ಯೋಗೇಶ್ವರ್ ಪಡೆದಿದ್ದ ಮತಗಳು 80,677. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಂತಹ ಗಂಗಾಧರ್ ಎಸ್ ಪಡೆದಿದ್ದಂತಹ ಮತಗಳು 15,374. ಅಂದರೆ ಎಚ್.ಡಿ. ಕುಮಾರಸ್ವಾಮಿ 48.8% ಮತಗಳನ್ನು, ಸಿ.ಪಿ. ಯೋಗೇಶ್ವರ್ 40.8% ಮತಗಳನ್ನು, ಕಾಂಗ್ರೆಸ್ 7.8% ಮತಗಳನ್ನು ಪಡೆದಿತ್ತು. ಒಂದು ವೇಳೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಕಾಂಗ್ರೆಸ್ ಯೋಗೇಶ್ವರಿಗೆ ಬೆಂಬಲ ಕೊಟ್ಟಿದ್ದರೆ ಎಚ್.ಡಿ. ಕುಮಾರಸ್ವಾಮಿ ಸೋಲುವಂತಹ ಸಾಧ್ಯತೆ ಇತ್ತು. ಆದರೆ ಕಾಂಗ್ರೆಸ್ 15,000 ಮತಗಳನ್ನು ಪಡೆದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಗೆಲುವು ಸುಲಭವಾಯಿತು. ಕುಮಾರಸ್ವಾಮಿ 15,915 ಮತಗಳಿಂದ ಗೆದ್ದರು. ಆ ಚುನಾವಣೆಯಲ್ಲಿ ಅಂದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದಿದ್ದಂತಹ ಮತಗಳು 15,374. ಒಂದು ವೇಳೆ ಆಗಲೇ ಸಿ.ಪಿ. ಯೋಗೇಶ್ವರ್ ಏನಾದರೂ ಕಾಂಗ್ರೆಸ್ಸಿಗೆ ಬಂದಿದ್ದರೆ ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ರು ಕಳೆದ ಚುನಾವಣೆಯಲ್ಲಿ. ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂಥ ಉಪಚುನಾವಣೆಯಲ್ಲಿ ನೋಂದಾಯಿತ ಒಟ್ಟು ಮತದಾರರ ಸಂಖ್ಯೆ 2,32,836. ಇವರಲ್ಲಿ ಪುರುಷ ಮತದಾರರ ಸಂಖ್ಯೆ 1,12,271, ಮಹಿಳಾ ಮತದಾರರ ಸಂಖ್ಯೆ 1,20,557. ಬುಧವಾರ ಅಂದರೆ ನಿನ್ನೆ ಚನ್ನಪಟ್ಟಣಕ್ಕೆ ನಡೆದಂಥ ಉಪಚುನಾವಣೆಯಲ್ಲಿ ನಡೆದ ಮತದಾನ ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ 88.80% ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. 88.80. ಅಂದರೆ ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ 1,51,000 ಮಂದಿ ಪುರುಷ ಮತದಾರರು ಮತ್ತು 1,06,362 ಮಂದಿ ಮಹಿಳಾ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅಂದರೆ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರ ಮತ ಪ್ರಮಾಣ 6,311 ಜಾಸ್ತಿ ಇದೆ. ಅಂದರೆ ಪುರುಷರಿಗಿಂತ ಮಹಿಳೆಯರೇ ಅತ್ಯಧಿಕ ಪ್ರಮಾಣದಲ್ಲಿ ಮತವನ್ನು ಹಾಕಿರುವಂಥದ್ದು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಅತಿ ಹೆಚ್ಚಿರುವ ಕಾರಣ ಮತ್ತು ಮಹಿಳಾ ಮತದಾರರೇ ಅತ್ಯಧಿಕ ಪ್ರಮಾಣದಲ್ಲಿ ಮತ ಚಲಾಯಿಸಿರುವ ಕಾರಣ ಅದು ಉಪಚುನಾವಣೆಯ ಫಲಿತಾಂಶದ ಮೇಲೆ ನೇರ ಪರಿಣಾಮವನ್ನು ಬಿದ್ದಿದೆ ಎನ್ನುವಂಥದ್ದು ಪ್ರತಿಕ್ಷಣ ಡಿಜಿಟಲ್ ಮೀಡಿಯಾ ನಡೆಸಿರುವಂತಹ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಉಪಚುನಾವಣೆಯ ಮತದಾನಕ್ಕೂ ಮೊದಲು ಕಾಂಗ್ರೆಸ್ ಪ್ರಕಟಿಸಿರುವಂತಹ ಅಂಕಿಅಂಶಗಳ ಪ್ರಕಾರ ಚನ್ನಪಟ್ಟಣದಲ್ಲಿ ಉಚಿತ ವಿದ್ಯುತ್ ಯೋಜನೆ ಅಥವಾ ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಲಾಭ ಪಡೆದಂತಹ ಕುಟುಂಬಗಳ ಸಂಖ್ಯೆ 73,039. ಚನ್ನಪಟ್ಟಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಲಾಭ ಪಡೆದಂತಹ ಕುಟುಂಬಗಳ ಸಂಖ್ಯೆ 6,047. ಉಚಿತ ಬಸ್ ಅಥವಾ ಶಕ್ತಿ ಯೋಜನೆಯ ಅಡಿಯಲ್ಲಿ ಚನ್ನಪಟ್ಟಣದ ಮಹಿಳೆಯರಿಗೆ ದೊಡ್ಡ ಪ್ರಮಾಣದಲ್ಲಿ ಅನುಕೂಲವಾಗಿದೆ. ಜೊತೆಗೆ ಅನ್ನಭಾಗ್ಯದ ಯೋಜನೆ ಕೂಡ ಮಹಿಳಾ ಮತದಾರರ ಆಕರ್ಷಣೆಯನ್ನು ಮಾಡಿದೆ. ಅಂದರೆ ಆ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಮಹಿಳಾ ಮತದಾರರು ಕಾಂಗ್ರೆಸ್ನ ಕಡೆಗೆ ಆಕರ್ಷಿತರಾಗಿದ್ದಾರೆ. ಮಹಿಳಾ ಮತದಾರರು ಈ ಬಾರಿ ಮತ ಚಲಾವಣೆಯ ವೇಳೆ ಪ್ರಮುಖವಾಗಿ 3 ಅಂಶಗಳನ್ನು ಮಹಿಳಾ ಮತದಾರರು ಪ್ರಮುಖವಾಗಿ 3 ಅಂಶಗಳನ್ನು
ಗಮನಿಸಿದ್ದಾರೆ. ಒಂದು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಆಗಿರುವಂತಹ ಲಾಭ, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತು ಶಕ್ತಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ. ಈ ಪ್ರಮುಖ 4 ಗ್ಯಾರಂಟಿ ಯೋಜನೆಗಳಿಂದ ಆಗಿರುವಂತಹ ಲಾಭ, ಇದರ ಆಧಾರದಲ್ಲಿ ಮಹಿಳಾ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಗೃಹಲಕ್ಷ್ಮಿಯ ವಿಚಾರಕ್ಕೆ ಬರೋದಾದರೆ, ಮತದಾನಕ್ಕೂ 2 ದಿನ ಹಿಂದೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಹಿಳಾ ಮತದಾರರಿಗೆ 2,000 ರೂಪಾಯಿಯನ್ನು ಪಾವತಿ ಮಾಡಿದೆ. ಇದು ಮತದಾನದ ಮೇಲೆ ನೇರವಾದಂತಹ ಪರಿಣಾಮವನ್ನು ಬಿದ್ದಿದೆ. ಎರಡನೆಯ ಅಂಶ, ಅಭ್ಯರ್ಥಿ CP ಯೋಗೇಶ್ವರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥದ್ದು ಕೂಡ ಮಹಿಳಾ ಮತದಾರರು ಕಾಂಗ್ರೆಸ್ನ ಕಡೆಗೆ ವಾಲಿಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು. ಮೂರನೆಯದ್ದು, ದೇವೇಗೌಡರ ಹಿರಿಮಗ HD ರೇವಣ್ಣ ಕುಟುಂಬ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ಎಸಗಿದಂಥ ಅನಾಚಾರ ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಕೂಡ ಚರ್ಚೆಯ ವಿಷಯವಾಗಿ ಬದಲಾದ ಕಾರಣ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಮತ್ತು HD ಕುಮಾರಸ್ವಾಮಿ ಈ 3 ಜನರ ಕಣ್ಣೀರ ಕಥೆಗಳ ಕಾರಣದಿಂದಾಗಿ ದೇವೇಗೌಡರ ಹಿರಿಮಗ HD ರೇವಣ್ಣ ಕುಟುಂಬ ಮಹಿಳೆಯರ ಮೇಲೆ ಎಸಗಿದಂತಹ ಅನಾಚಾರ, ಅಕೃತ್ಯಗಳು ಚನ್ನಪಟ್ಟಣದಲ್ಲಿ ಚರ್ಚೆಗೆ ಬಂದವು. ಇದು ಕೂಡ ಮಹಿಳಾ ಮತದಾರರ ಮತ ಚಲಾವಣೆಯ ಮೇಲೆ ಪರಿಣಾಮವನ್ನು ಬಿದ್ದಿದೆ. ಈ 3 ಅಂಶಗಳು ನೇರವಾಗಿ ಮಹಿಳಾ ಮತದಾರರನ್ನ ಕಾಂಗ್ರೆಸ್ನತ್ತ ಸೆಳೆದಿದೆ. ಹೀಗಾಗಿ 1,06,000 ಮಹಿಳಾ ಮತದಾರರು ದಾಖಲೆಯ ಪ್ರಮಾಣದಲ್ಲಿ ಮತದಾನ ಮಾಡಿರುವ ಕಾರಣ ಅದರ ಲಾಭ ನೇರವಾಗಿ CP ಯೋಗೇಶ್ವರ್ ಅವರಿಗೆ ಸಿಕ್ಕಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಚನ್ನಪಟ್ಟಣದಲ್ಲಿ ಮತದಾನದ ಪ್ರಮಾಣ 3% ಜಾಸ್ತಿ ಇತ್ತು. ಅದಕ್ಕೂ ಕೂಡ ಕಾರಣ ಗ್ಯಾರಂಟಿ ಯೋಜನೆಗಳು ಮತ್ತು ಇತರೆ ಕಾರಣಗಳಿಂದಾಗಿ ಮಹಿಳಾ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಬಂದು ಮತವನ್ನು ಚಲಾವಣೆ ಮಾಡಿರುವಂಥದ್ದು. ನಮ್ಮ ಸಮೀಕ್ಷೆಯ ಪ್ರಕಾರ ಚನ್ನಪಟ್ಟಣದಲ್ಲಿ ಮಹಿಳಾ ಮತಗಳ ಆಶೀರ್ವಾದದೊಂದಿಗೆ CP ಯೋಗೇಶ್ವರ್ ಅವರು ಕಾಂಗ್ರೆಸ್ನಿಂದ ಗೆಲ್ಲಲಿದ್ದಾರೆ. ಕುಮಾರಸ್ವಾಮಿ ಮಗ ಮತ್ತು ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋಲಲಿದ್ದಾರೆ. ಆ ಮುಖಾಂತರ ಸತತ 3ನೆಯ ಚುನಾವಣಾ ಸೋಲನ್ನ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಕಾಣುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಸೊ ಇದು ನಮ್ಮ ಮೊದಲ ಚುನಾವಣೋತ್ತರ ಸಮೀಕ್ಷೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆದ 1 ವರ್ಷದ ಬಳಿಕ ನಡೀತಿರುವಂತಹ ಮೊದಲ ವಿಧಾನಸಭಾ ಉಪಚುನಾವಣೆ ಇದು ಚನ್ನಪಟ್ಟಣದಲ್ಲಿ. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಕೂಡ ವೆರಿ ಇಂಪಾರ್ಟೆಂಟ್ ಆಗಿದ್ರು ಡಾಕ್ಟರ್ CN ಮಂಜುನಾಥ್. ಜನರಿಗೆ ಅವರ ಬಗ್ಗೆ, ಅವರು ಜಯದೇವದಲ್ಲಿ ನಿರ್ದೇಶಕರಾಗಿದ್ದಂತಹ ಸಂದರ್ಭದಲ್ಲಿ ಸಲ್ಲಿಸಿದಂತಹ ಸೇವೆ ಜನರನ್ನು ಆಕರ್ಷಣೆಗೆ ಒಳಪಡಿಸಿತ್ತು. ಸೊ ಅದು ಕೂಡ ಅವರ ಗೆಲುವಿಗೆ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರಣ ಆಯಿತು. ಇದು ವಿಧಾನಸಭಾ ಉಪಚುನಾವಣೆ. ಇಲ್ಲಿ ಕೂಡ ಅಭ್ಯರ್ಥಿ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಸೊ ಇದು ಪ್ರಮುಖವಾಗಿ ಮಹಿಳಾ ಮತದಾರರನ್ನು ಕಾಂಗ್ರೆಸ್ನತ್ತ ಸೆಳೆದಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಮಹಿಳಾ ಮತದಾರರು ಮತವನ್ನು ಹಾಕಿರೋದರಿಂದಾಗಿ ಮತ್ತು ಗ್ಯಾರಂಟಿ ಯೋಜನೆಗಳನ್ನೇ ಆಧರಿಸಿ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಮನೆ ಮನೆಗೂ ಹೋಗಿ ಪ್ರಚಾರವನ್ನು ಮಾಡಿದೆ. 4 ಯೋಜನೆಗಳ ಬಗ್ಗೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಮತ್ತು ಅನ್ನಭಾಗ್ಯ ಯೋಜನೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದೆ. ಅವರನ್ನು ಕಾಂಗ್ರೆಸ್ನ ಕಡೆಗೆ ಮತ ಹಾಕುವಂತೆ ಹುರಿದುಂಬಿಸಿದೆ. ಹೀಗಾಗಿ ಯೋಜನೆಯ ಲಾಭ ಪಡೆಯುತ್ತಿರುವಂತಹ ಮಹಿಳಾ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಬಂದು ಕಾಂಗ್ರೆಸ್ನ ಪರವಾಗಿ ವೋಟ್ ಹಾಕಿದ್ದಾರೆ ಎನ್ನುವಂಥದ್ದು ನಮಗೆ ಸಿಕ್ಕಿರುವಂತಹ ಮಾಹಿತಿ, ನಮಗೆ ಸಿಕ್ಕಿರುವಂತಹ ದತ್ತಾಂಶಗಳ ಆಧಾರದಲ್ಲಿ ಹೇಳೋದಾದರೆ ಚನ್ನಪಟ್ಟಣದಲ್ಲಿ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ CP ಯೋಗೇಶ್ವರ್ ಗೆಲುವು ಬಹುತೇಕ ಖಚಿತ. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋಲಲಿದ್ದಾರೆ.